ಟಿಎಪಿಸಿಎಂಎಸ್ ನಿರ್ದೇಶಕರ ಚುನಾವಣೆ ವಿಚಾರ ಸ್ವಪಕ್ಷದವರಿಂದಲೇ ಅಡ್ಡ ಮತದಾನ, ಪ್ರಭಾವಿ ಮುಖಂಡನ ಹೀನಾಯ ಸೋಲು. ಕಲ್ಲುಕ್ವಾರಿ ವಿಚಾರವಾಗಿ ಗುಂಡಿನ ದಾಳಿ ಪ್ರಕರಣ, ಮಂಚೇನಹಳ್ಳಿ ಬಂದ್ ಯಶಸ್ವಿ, ಗಣಿಗಾರಿಕೆ ಅನುಮತಿ ರದ್ದಿಗೆ ಹೋರಾಟಗಾರರ ಒತ್ತಾಯ. ಲೋಕಾರ್ಪಣೆಗೆ ಕಾದಿರುವ ಕಟ್ಟಡಗಳು ಇನ್ನೂ ಒಲಿಯದ ಸಮರ್ಪಕ ರಸ್ತೆ, ಸಚಿವರು ಶಾಸಕರಿಂದ ಉದ್ಘಾಟನೆಗೆ ಸಿದ್ಧತೆ. ನಿಯಮ ಉಲ್ಲಂಘಿಸಿ ಚುನಾವಣೆ ಪ್ರಕ್ರಿಯೆ, ಅಧಿಕಾರಿ ವಿರುದ್ಧ ಆಕ್ರೋಶ, ಕ್ರಮಕ್ಕೆ ಒತ್ತಾಯಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಚಿಕ್ಕಬಳ್ಳಾಪುರ ತಾಲೂಕು ಟಿಎಪಿಸಿಎಂಎಸ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಎನ್ಡಿಎ ಅಭ್ಯರ್ಥಿಗಳು ಕ್ಲೀನ್ ಸ್ವೀಪ್ ಮಾಡಬಹುದಾಗಿತ್ತು. ಆದರೆ ಬಿಜೆಪಿ ಹಿರಿಯ ಮುಖಂಡರೆಲ್ಲ ಸೇರಿ ಮತ್ತೊಬ್ಬ ಬಿಜೆಪಿ ಹಿರಿಯ ಮುಖಂಡನನ್ನು ಸೋಲಿಸಲು ಒಳಸಂಚು ನಡೆಸಿ ಸೋಲುಣಿಸಿದ್ದಾರೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ದೊಡ್ಡ ಕುತಂತ್ರವೇ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಟಿಎಪಿಸಿಎಂಎಸ್ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ 14 ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ ವಿರುದ್ಧ ಎನ್ಡಿಎ ಅಭ್ಯರ್ಥಿಗಳು 14ಕ್ಕೆ 14 ಸ್ಥಾನಗಳನ್ನ ಕ್ಲೀನ್ ಸ್ವೀಪ್ ಮಾಡೋ ಹುಮ್ಮಸ್ನಲ್ಲಿದ್ರು. ಆದರೆ ಅದೊಂದು ರಾತ್ರಿ ನಡೆದ ಹಿರಿಯ ಬಿಜೆಪಿ ಮುಖಂಡರುಗಳ ಮಧ್ಯೆಯ ಗಲಾಟೆಯಿಂದ ಈ ಹಿರಿಯ ಮುಖಂಡ ಮರಳಕುಂಟೆ ಕೃಷ್ಣಮೂರ್ತಿಯ ಸೋಲಿಗೆ ಕಾರಣವಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿವೆ. ಅಂದಹಾಗೆ ಸಾಮಾನ್ಯ ಎ ವರ್ಗದ ಸ್ಥಾನಕ್ಕೆ ಹಿರಿಯ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಪೈಪೋಟಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ನಿಂದ ಬಿಸೇಗಾರಹಳ್ಳಿಯ ನಾಗೇಶ್ ಎದುರಾಳಿಯಾಗಿ ನಿಂತಿದ್ರು. ಕೇವಲ 15 ಮತಗಳನ್ನು ಹೊಂದಿರೋ ಈ ಚುನಾವಣೆಯಲ್ಲಿ 10 ಮತಗಳನ್ನ ಪಡೆದವರೇ ಗೆಲುವು ಸಾಧಿಸಬಹುದಾದಂತಹ ಅವಕಾಶಗಳು ನಿಚ್ಚಳವಾಗಿತ್ತು. 15 ಮತಗಳ ಪೈಕಿ 11 ಬಿಜೆಪಿ, 1 ಜೆಡಿಎಸ್, 3 ಕಾಂಗ್ರೆಸ್ ಮತಗಳನ್ನ ಹೊಂದಿದ್ರು. ಇನ್ನು ಸುಲಭವಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲೇಬಹುದು ಆಗಿತ್ತು. ಆದರೆ ಮರಳುಕುಂಟೆ ಕೃಷ್ಣಮೂರ್ತಿ ಗೆಲುವಿಗೆ ಹಿರಿಯ ಬಿಜೆಪಿ ಮುಖಂಡನೋರ್ವ ಚುನಾವಣೆಯ ಹಿಂದಿನ ರಾತ್ರಿ ನಡೆದ ಗಲಾಟೆ ವಿಚಾರ ಮನಸ್ಸಿನಲ್ಲಿಟ್ಕೊಂಡು ಬೆಳಗಾಗುವಷ್ಟರಲ್ಲಿ ಮತದಾರರನ್ನ ಸಂಪರ್ಕಿಸಿ ಅಡ್ಡ ಮತದಾನ ಮಾಡಿಸಿ ಬಿಜೆಪಿ ಮುಖಂಡನ ಸೋಲಿಗೆ ಕಾರಣರಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಗೆಲುವು ನನ್ನದೇ ಅಂತ ಖುಷಿಯಲ್ಲಿದ್ದ ಮರಳುಕುಂಟೆ ಕೃಷ್ಣಮೂರ್ತಿ ಸೋಲಿನ ವಿಚಾರ ತಿಳಿದು ದಂಗಾಗಿದ್ದಾರೆ, ಶಾಕ್ ಆಗಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಮರಳುಕುಂಟೆ ಕೃಷ್ಣಮೂರ್ತಿಯನ್ನ ಸೋಲಿಸಲೇಬೇಕು ಅಂತ ರಾತ್ರಿಯಿಂದಲೇ ಆ ಒಬ್ಬ ಹಿರಿಯ ಬಿಜೆಪಿ ಮುಖಂಡ ಮತದಾರರನ್ನ ಸಂಪರ್ಕಿಸಿ ಕೊಟ್ಟ ಒಳ ಏಟಿನ ಫಲವಾಗಿ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ 15 ಮತಗಳ ಪೈಕಿ ಕೇವಲ 5 ಮತಗಳನ್ನ ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಬಿಸೇಗಾರಹಳ್ಳಿ ನಾಗೇಶ್ ಪರವಾಗಿ 11 ಮತಗಳು ಚಲಾವಣೆಯಾಗಿದ್ದು 6 ಮತಗಳ ಅಂತರದಿಂದ ಈ ಪ್ರಭಾವಿ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ವಿರುದ್ಧ ಕಾಂಗ್ರೆಸ್ ಯುವ ಮುಖಂಡ ಜಯಬೇರಿ ಸಾಧಿಸಿದ್ದಾರೆ. ಅದು ಗುಪ್ತ ಮತದಾನ ನಡೆದಿದೆ. ಗುಪ್ತ ಮತದಾನ ನಡೆದಾಗ ನಮಗೆ ಅದು ಗೊತ್ತಾಗಲ್ಲ ಯಾರು ಮತ ನಮ್ಮ ಟೋಟಲ್ಲು ನಮಗೆ ಈ ಒಂದು ಕ್ಷೇತ್ರದಿಂದ 15 ಮತಗಳಿತ್ತು. 15 ಮತಗಳಿಂದ ನಾನು 11 ಮತಗಳು ತಗೊಂಡು ನಾನು ಜಯಬೇರಿ ಸಾಧಿಸಿದ್ದೆ. ಇದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಕಷ್ಟ ಅನಿಸಿತ್ತು. ನಾನು ಆಲ್ರೆಡಿ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಎ ವರ್ಗದ ಚುನಾವಣೆಗೆ ಯಾರೂ ನಾಮಿನೇಷನ್ ಹಾಕಿರಲಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಅಡಗಲ್ ಶ್ರೀಧರಣ್ಣವರು ಮತ್ತು ಶಾಸಕರು ಕರೆ ಮಾಡಿ, ನೀನು ಬಂದು ಅಪ್ಲಿಕೇಶನ್ ಹಾಕಬೇಕು, ಯಾರೂ ಮುಂದೆ ಬರ್ತಾಯಿಲ್ಲ ನಾಮಿನೇಷನ್ ಹಾಕೋದಕ್ಕೆ, ನಾಮಪತ್ರ ಸಲ್ಲಿಸೋಕ್ಕೆ ಯಾರೂ ಬರ್ತಾಯಿಲ್ಲ, ನೀವು ಬರಬೇಕು, ಇದಕ್ಕೆ ನಮ್ಮ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಧೈರ್ಯ ಕೊಟ್ಟರು. ಆದ್ದರಿಂದ ನನ್ನ ಅಲ್ಲಿಂದ ಬಂದು ಕೊನೆ ದಿನದಲ್ಲಿ ನಾನು ನಾಮಪತ್ರ ಸಲ್ಲಿಕೆ ಮಾಡಿದೆ. ಆವಾಗಿಂದನೂ ನಾಮಪತ್ರ ಸಲ್ಲಿಸಿದಾಗಿಂದನೂ ನೀವು ಸುಮಾರು ನಮ್ಮ ಕಾಂಗ್ರೆಸ್ ಪಕ್ಷದವರೇ ನೀವು ಸೋಲ್ತೀರಾ, ಆಗೋದಿಲ್ಲ ಈ ಚುನಾವಣೆ ಎದುರಿಸೋದಕ್ಕೆ, ಪ್ರಭಾವಿ ನಾಯಕರಿದ್ದಾರೆ ಅಂತ ಹೇಳಿದರು. ಆದರೂ ನಾನು ಇವತ್ತು ನಮ್ಮ ಮತದಾರರು ನನಗೆ ಕೈ ಹಿಡಿದಿದ್ದಾರೆ. ನನ್ನ ಯುವಕರನ್ನು ಕೈ ಹಿಡಿದು ನನಗೆ ಹಿರಿಯ ಆಶೀರ್ವಾದದಿಂದ ನಾನು ಇವತ್ತು ಗೆದ್ದಿದ್ದೀನಿ. ಇದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿ ಇರ್ತೇನೆ. ನನಗೆ ಒಂದು 11 ಮತಗಳು ಬಂದಿದೆ, ಅದನ್ನು ನಾನು ಗೆದ್ದೀನಿ. 11 ಮತಗಳು ನಾನು ಬಂದಿದೆ. ಬಿ ಜೆ ಪಿಯವರಂತ ಹೇಳೋದಕ್ಕೆ ಬರೋಲ್ಲ. ನನಗೆ ಟೋಟಲಾಗಿ ನನಗೆ ಪಕ್ಷಕ್ಕೂ ವೈಯಕ್ತಿಕವಾಗಿ ನನಗೆ ಮತ ನೀಡಿದ್ದಾರೆ, ಅದಕ್ಕೆ ನಾನು ಸಹಕಾರ.
ಒಟ್ಟಾರೆ ಸಂಸದ ಸುಧಾಕರ್ ಅವರ ಆಪ್ತ ವಲಯದಲ್ಲಿ ಇದ್ದುಕೊಂಡೇ ಗೆಲ್ಲುವ ಕುದುರೆಯನ್ನ ಏನಾದರೂ ಮಾಡಿ ಸೋಲಿಸಬೇಕು ಅಂತ ಸ್ವಪಕ್ಷದಲ್ಲೇ ಇದ್ದು ಬೆನ್ನಿಗೆ ಚೂರಿಗೆ ಹಾಕಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದ್ದು ಪ್ರಸ್ತುತ ಬಿಜೆಪಿಯಲ್ಲಿ ಬಣ ರಾಜಕೀಯಗಳಿಂದ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಇನ್ನು ಇದೇ ಮರಳುಕುಂಟೆ ಕೃಷ್ಣಮೂರ್ತಿ ಒಂದು ತಿಂಗಳ ಹಿಂದೆಯಷ್ಟೇ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಪಡೆಯೋ ರೇಸ್ನಲ್ಲಿದ್ರು. ಅದಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬಹಿರಂಗ ಬೆಂಬಲವೂ ಇತ್ತು. ಆದರೂ ಕಡೆ ಗಳಿಗೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ಸಂದೀಪ್ ರೆಡ್ಡಿ ಅವರ ಹೆಸರನ್ನ ಘೋಷಣೆ ಮಾಡಿ ಮರಳುಕುಂಟೆ ಕೃಷ್ಣಮೂರ್ತಿಗೆ ಶಾಕ್ ನೀಡಿತ್ತು. ಆಗ ಬಿಜೆಪಿ ಕಚೇರಿಯಲ್ಲಿ ಹತಾಶರಾಗಿ ಕೂಗಾಡಿದ್ದ ಮರಳುಕುಂಟೆ ಕೃಷ್ಣಮೂರ್ತಿಗೆ ಇದೀಗ TAPCMS ಚುನಾವಣೆಯಲ್ಲೂ ಸೋಲಾಗಿರೋದು ಯಾಕೋ ಅಣ್ಣನ ಟೈಮೇ ಚೆನ್ನಾಗಿಲ್ಲ, ನಸೀಬೇ ಕೆಟ್ಟೋಗೈತೆ ಅಂತ ಅವರ ಬೆಂಬಲಿಗರು ಮಾತಾಡಿಕೊಳ್ಳುವಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಲ್ಲುಕ್ವಾರಿಗೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ವಿಚಾರವಾಗಿ ಉದ್ಯಮಿ ಸಕಲೇಶ್ ಕುಮಾರ್ ಎಂಬಾತ ರೈತ ರವಿಕುಮಾರ್ ಮೇಲೆ ರಿವಾಲ್ವರ್ನಿಂದ ಶೂಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಕಲ್ಲು ಗಣಿಗಾರಿಕೆ ವಿರೋಧಿಸಿ ಕರೆ ನೀಡಿದ್ದ ಮಂಚೇನಹಳ್ಳಿ ಬಂದ್ ಯಶಸ್ವಿಯಾಗಿದೆ. ಸ್ಪಾನ್ಸರ್ ಅವರಿಗೆ ನೀಡಿರುವ ಅಕ್ರಮವಾದ ಅನುಮತಿಯನ್ನು ರದ್ದು ಮಾಡಲು ಕೋರಿದೆ. ಇಲ್ಲವಾದಲ್ಲಿ ರದ್ದುಪಡಿಸದಿದ್ದಲ್ಲಿ ಅನೇಕ ದನಕರುಗಳು, ಪ್ರಾಣಿ ಪಕ್ಷಿಗಳು ಮತ್ತು ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ಬರಲು ತಾವೇ ನೇರ ಕಾರಣಕರ್ತರಾಗಿರು ಎಂದು ಉಗ್ರ ಹೋರಾಟದ ಮೂಲಕ ತಮಗೆ ತಿಳಿಯಪಡಿಸುತ್ತೇವೆ ಎಂದು ಕಲ್ಲು ಗಣಿಗಾರಿಕೆ ವಿರೋಧಿ ಸಮಿತಿ ಮಂಚೇನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಬಳಿ ಕಲ್ಲು ಕ್ವಾರಿಗೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ವಿಚಾರವಾಗಿ ಉದ್ಯಮಿ ಸಕಲೇಶ್ ಕುಮಾರ್ ಎಂಬಾತ ರೈತ ರವಿಕುಮಾರ್ ಮೇಲೆ ರಿವಾಲ್ವರ್ನಿಂದ ಶೂಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಕಲ್ಲು ಗಣಿಗಾರಿಕೆ ವಿರೋಧಿಸಿ ಸೋಮವಾರ ಮಂಚೇನಹಳ್ಳಿ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಣೆಯಿಂದ ಮುಚ್ಚಿದ್ರು. ಕಲ್ಲು ಗಣಿಗಾರಿಕೆ ಹಾಗೂ ಅಕ್ರಮ ದಾರಿ ವಿರೋಧಿ ಸಮಿತಿ ಕರೆ ನೀಡಿದ್ದ ಬಂದ್ ಯಶಸ್ವಿಯಾಗಿದ್ದು, ಪ್ರತಿಭಟನಾಕಾರರು ಪಟ್ಟಣದ ಗಣೇಶ ದೇವಸ್ಥಾನದ ಬಳಿ ಇಡೀ ದಿನ ಧರಣಿ ನಡೆಸಿದ್ದಾರೆ. ಈ ವೇಳೆ ಕಲ್ಲು ಗಣಿಗಾರಿಕೆ ವಲಸೇನಹಳ್ಳಿ ಸರ್ವೆ ನಂಬರ್ 34ರಲ್ಲಿ ನೀಡಿರುವ ಅನುಮತಿ ಹಾಗೂ ಮಂಚೇನಹಳ್ಳಿ ಸರ್ವೆ ನಂಬರ್ 188ರಲ್ಲಿ ನೀಡಿರುವ ಕ್ರಷರ್ ಅನುಮತಿಯನ್ನ ರದ್ದುಗೊಳಿಸುವಂತೆ ಒತ್ತಾಯಿಸಿದ್ರು. ಇದೇ ಏಪ್ರಿಲ್ 23ರಂದು ರೈತ ರವಿಕುಮಾರ್ ಮೇಲೆ ರಿವಾಲ್ವರ್ನಿಂದ ಶೂಟ್ ಮಾಡಿದ್ದ ಉದ್ಯಮಿ ಸಕಲೇಶ್ ಕುಮಾರ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ಕರೆ ನೀಡಿದ ಬಂದ್ನಿಂದ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು, ಶಾಲಾ ಕಾಲೇಜುಗಳು ಸಹ ಮುಚ್ಚಿದ್ದು, ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಹೊರತುಪಡಿಸಿ ಉಳಿದ ಎಲ್ಲಾ ಸಂಚಾರ ಬಂದ್ ಆಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಭೇಟಿ ನೀಡಿ ಮನವಿಯನ್ನ ಸ್ವೀಕರಿಸಿದ್ದಾರೆ. ಮನವಿಯನ್ನ ಇವತ್ತು ನನಗೆ ಸಲ್ಲಿಸಿದ್ದೀರಾ, ನಾನು ಮನವಿಯನ್ನ ಸ್ವೀಕರಿಸಿದ್ದೇನೆ. ಏನು ಮಂಚನಹಳ್ಳಿಯ ತಾಲೂಕಿನಲ್ಲಿ ಈ ಏನು ಘಟನೆ ನಡೆದಿದೆ, ಈ ಘಟನೆಯನ್ನ ನಾನು ಕೂಡ ವೈಯಕ್ತಿಕವಾಗಿ ಮತ್ತೆ ಜಿಲ್ಲಾಧಿಕಾರಿಯಾಗಿ ತೀವ್ರವಾಗಿ ಇದನ್ನ ನಾನು ಖಂಡಿಸ್ತೇನೆ. ಕಾರಣ, ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಮತ್ತು ಸುವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಇದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಪಿಸ್ತೂಲನ್ನ ತೆಗೆದುಕೊಂಡು ಗುಂಡೇಟನ್ನ ಒಬ್ಬ ರೈತ ವ್ಯಕ್ತಿಯ ಮೇಲೆ ಮಾಡಿರ್ತಕ್ಕಂಥದ್ದು ನಿಜವೂ ಕೂಡ ಅಕ್ಷಮ್ಯ ಅಪರಾಧ. ಏನಿಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ 2021ರಲ್ಲಿ ಕಟ್ಟಡ ಕಲ್ಲು ಗಣಿಗಾರಿಕೆಗೆ ಅಂತೇಳಿ ಅನುಮತಿಯನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಗಣಿಗಾರಿಕೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಆಗಿಲ್ಲ. ಪ್ರಯತ್ನಗಳು ಆಗ್ತಾ ಇದ್ವು, ಆದ್ರೆ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಹಶೀಲ್ದಾರ್ ಅವರ ಕಚೇರಿಯಿಂದ ರೈತರುಗಳು ಅಥವಾ ವ್ಯಕ್ತಿಗಳು ಸಿಗ್ನೇಚರ್ ಮಾಡಿ ಸಾರ್ವಜನಿಕ ರಸ್ತೆಗಾಗಿ ರಸ್ತೆಯನ್ನ ಕಾಯ್ದಿರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಬಂದಿತ್ತು. ಸಾಮಾನ್ಯವಾಗಿ ನಾವು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 71 ಅಡಿಯಲ್ಲಿ ನಾವು ಜಮೀನನ್ನ ಕಾಯ್ದಿರಿಸ್ತೀವಿ. ನಂತರದಲ್ಲಿ ಸಾರ್ವಜನಿಕ ರಸ್ತೆಗೋಸ್ಕರ ನಾವು ರಸ್ತೆಯನ್ನ ಕಾಯ್ದಿರಿಸಿದ್ವಿ. ತದನಂತರದಲ್ಲಿರ್ತಕ್ಕಂಥ ಅದೇ ಅಪ್ಲಿಕೇಶನ್ ನಲ್ಲಿ ಸಿಗ್ನೇಚರ್ ಮಾಡಿರ್ತಕ್ಕಂಥ ವ್ಯಕ್ತಿ ನಮಗೆ ರಸ್ತೆ ಅವಕಾಶ ಬೇಕಾಗಿಲ್ಲ, ನನಗೆ ರಸ್ತೆ ಬೇಕಾಗಿಲ್ಲ, ಅದ್ರ ಮಧ್ಯದಲ್ಲಿ ನಿಮ್ಮ ಏನು ಹೋರಾಟಗಳು ಎಲ್ಲ ನಡೀತು.
ಧರಣಿಯಲ್ಲಿ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಭಾಗವಹಿಸಿದ್ರು. ಗುಂಡಿನ ದಾಳಿಯಿಂದ ಗಾಯಗೊಂಡಿದ್ದ ರವಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಯನ್ನ ಹಣ ನೀಡುವುದಾಗಿ ಘೋಷಿಸಿದ್ರು. ಭ್ರಷ್ಟಾಚಾರ ಹಾಗೂ ಬಂಡವಾಳಶಾಹಿ ವಿರುದ್ಧ ಕಿಡಿಕಾರಿದ್ದಾರೆ. ಏನು ಪ್ರಯೋಜನ ಇಲ್ಲ. ಆ ವ್ಯಕ್ತಿ ಯಾವುದೇ ತೊಂದರೆ ಇದ್ರ ನೆಮ್ಮದಿಯಾಗಿ ನನ್ನ ಜನ ಇದ್ದಾರೆ, ನನ್ನ ಜನ ನಮ್ಮ ಪರವಾಗಿದ್ದಾರೆ, ನನ್ನ ಹಾಸ್ಪಿಟ್ಲದಿಂದ ಇನ್ನೊಂದು ನಮ್ಗೇನು ಕಷ್ಟ ಆಗಲ್ಲ ಅನ್ನೋ ಮನಸ್ಥಿತಿ ಆ ಹುಡುಗನ ತರಬೇಕು ಅಂದ್ರೆ ನಾವೆಲ್ಲ ಹೋಗ್ಬೇಕಾಗಬೇಕು. ಅದು 100 ರೂಪಾಯಿಂದ 1 ಲಕ್ಷ ರೂಪಾಯಿವರೆಗೂ ಯಾರು ಬೇಕಾದ್ರೂ ಕೈಬಿಟ್ಟು ಒಂದು ಕೆಲಸ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಅದಕ್ಕೆ ಅಡಿಪಾಯವಾಗಿ ನಾನು ಇವತ್ತೇ ಆ ಅಕೌಂಟ್ಗೆ 2 ಲಕ್ಷ ರೂಪಾಯಿಗಳನ್ನ ನನ್ನ ಟ್ರಸ್ಟ್ ವತಿಯಿಂದ ತರುತ್ತೇನೆ. ಇವತ್ತು ಒಂದು ಅತ್ಯಂತ ಯಶಸ್ವಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಏನಿವತ್ತು ಜನ ನಿಜಕ್ಕೂ ಈ ವ್ಯವಸ್ಥೆಯ ವಿರುದ್ಧ, ಈ ಭ್ರಷ್ಟಾಚಾರದ ವಿರುದ್ಧ ಮತ್ತು ಈ ಬಂಡವಾಳಶಾಹಿಗಳ ವಿರುದ್ಧ ನಿಜವಾಗ್ಲೂ ಬಂದಿದ್ದಾರೆ. ಅದರ ಒಂದು ಸಾಕ್ಷಿ ಇವತ್ತಿನ ಒಂದು ಮೀಟಿಂಗ್. ತುಂಬ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇವತ್ತು ಜನ ಎಲ್ಲ ಸೇರಿದ್ದಾರೆ. ಯಾರು ಆ ಯುವಕ ರವಿ ಅಂತ ನನ್ನ ಸ್ನೇಹಿತ ಯಾರಿದ್ದಾರೆ, ಆ ರೈತ ಹೋರಾಟಗಾರ, ಅವರ ಪರವಾಗಿ, ಕುಟುಂಬದ ಪರವಾಗಿ ಇಡೀ ಇವತ್ತು ಮಂಚೇನಹಳ್ಳಿ ಭಾಗ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯಿಂದ ಎಲ್ಲ ರೈತರು ಎಲ್ಲರೂ ಬಂದಿದ್ದು ಸೇರಿದ್ರು. ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಆದರೆ ಒಂದು ದುರ್ದೈವ ಏನಂತಂದರೆ, ಕೆಟ್ಟ ಕಾರಣಗಳಿಗೆ ನಾವೆಲ್ಲ ಸೇರ್ತಾ ಇರೋದು. ನಿಜಕ್ಕೂ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳ ನಂತರೂ ಸಹ ಇವತ್ತು ನಾವು ಹೋರಾಟ ಮಾಡೋದಕ್ಕೆ ಸೇರಬೇಕಾಗಿರುವಂತಹ, ನ್ಯಾಯಕ್ಕೋಗಿ ಹೋರಾಟ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇರುವಂತಹ ಸ್ಥಿತಿ ಇವತ್ತು ಇರೋದು ನಿಜಕ್ಕೂ ದುಃಖಕರ. ಜಿಲ್ಲಾಡಳಿತ ಸರ್ಕಾರಗಳ ಕಡೆ ಗಮನ ಕೊಡಬೇಕು. ಜನಪ್ರತಿನಿಧಿಗಳು ಏನು ನಮ್ಮ ಜನಗಳು ಏನಿದ್ದಾರೆ ಅವರಿಗೆ ಸರಿಯಾದ ನ್ಯಾಯಯುತವಾದಂಥ ಸ್ವಾಭಿಮಾನವಾದಂಥ ಒಂದು ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈ ಮೂಲಕ. ಸರಿ ಸರ್, ಗುಂಡಾರಿಸುವ ಮೇಲೆ ಯಾವ ರೀತಿ ಕ್ರಮ ಕಾನೂನಿನ ಏನು ನನ್ನ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದರ ಕಾನೂನಿನ ಅಡಿಯಲ್ಲಿ ಆತನಿಗೆ ಯಾವುದು ಹೈಯೆಸ್ಟ್ ಶಿಕ್ಷೆ ಇದೆಯೋ ಅದನ್ನು ಕೊಡುವಂಥ ಕೆಲಸ ಮಾಡಬೇಕು. ಶಾಶ್ವತ ನೀರಾವರಿ ಹೋರಾಟಗಾರ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ ಪೊಲೀಸರ ಕಾರ್ಯವೈಖರಿಯನ್ನ ಪ್ರಶ್ನಿಸಿದ್ರು. ರೈತ ಪರವಾಗಿ ಕಾರ್ಯನಿರ್ವಹಿಸುವಂತೆ ಒತ್ತಾಯಿಸಿದ್ರು. ಮತ್ತು ಅದಕ್ಕೆ ಒಂದು ಪೂರಕವಾಗಿ ರಸ್ತೆನೇ ಇಲ್ಲದೆ ಇರತಕ್ಕಂಥ ಒಂದು ಗಣಿಗಾರಿಕೆಗೆ ಒಂದು ಅಕ್ರಮ ರಸ್ತೆಯನ್ನ ನಿರ್ಮಾಣ ಮಾಡಿಕೊಟ್ಟು ಅದಕ್ಕೆ ರೈತರ ವಿರೋಧ ಇದ್ರೂ ಅದನ್ನ ಲೆಕ್ಕಿಸದೆ ಇವತ್ತು ಅವನು ಸ್ವಂತ ರಸ್ತೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಂಥದ್ದನ್ನ ಇವತ್ತು ಖಂಡಿಸಿ ಯಾರು ರೈತರಾಗಿ ಪ್ರತಿಭಟನೆ ಮಾಡಲಿಕ್ಕೆ ಹೋದ್ರು ಅವರ ಮೇಲೆ ಈ ಥರ ದೌರ್ಜನ್ಯ ಆಗಿದೆ. ಇದು ನಮ್ಮ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಅಸ್ತಿತ್ವದ ಪ್ರಶ್ನೆ. ಈ ಹೋರಾಟದ ಒಂದು ಗಂಡು ಮೆಟ್ಟಿದ ನಾಡು. ಇಲ್ಲಿ ಯಾರೋ ಬಂದು ಒಬ್ಬ ರೈತ ಹೋರಾಟಗಾರನ ಮೇಲೆ, ಅದು ವಕೀಲರ ಮೇಲೆ ಒಂದು ಅವರ ಹಣೆಗೆ ಗನ್ನಿಟ್ಟು ಅವ್ರನ್ನ ಎದುರಿಸುವಂಥದ್ದು, ರೈತನಿಗೆ ಗುಂಡು ಹಾರಿಸುವಂಥದ್ದು, ಈ ರೀತಿ ಮಾಡುವುದು ನಿಜವಾಗ್ಲೂ ಇದನ್ನ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವ ಏಕೈಕ ಕಾಮರ್ಸ್ ಕಾಲೇಜ್ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜ್. ಸ್ಥಳ ಗೀತಾ ಆರ್ಕಿಡ್, ಕೆನರಾ ಬ್ಯಾಂಕ್ ಹಿಂಭಾಗ, ಎನ್ಪಿಒ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ಪ್ರಥಮ ಪಿಯುಸಿ ಮತ್ತು ಬಿಕಾಂ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಪಿಯುಸಿ, HEBA, EBACS, ಬಿಕಾಂ ಆಸ್ ಪರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದೆ. ಉತ್ತಮ ಶಿಕ್ಷಕ ವೃಂದವನ್ನ ಹೊಂದಿದ್ದು 100% ಫಲಿತಾಂಶ ಪಡೆಯುವ ಮೂಲಕ ಪೋಷಕರ ಕನಸನ್ನ ಸಾಕಾರಗೊಳಿಸಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಎಸ್ಎಸ್ಎಲ್ಸಿಯಲ್ಲಿ 95ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಿಕ್ಷಣ ಉಚಿತ. 90ರಿಂದ 95ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 50% ಶುಲ್ಕ ರಿಯಾಯಿತಿ. 85ರಿಂದ 90ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 25% ಶುಲ್ಕ ರಿಯಾಯಿತಿ ದೊರೆಯುತ್ತದೆ. ಆಕಾಶ್ ಪದವಿ ಪೂರ್ವ ಕಾಲೇಜು. ಸ್ಥಳ ಸುರೇಶ್ ಕೃಷ್ಣಪ್ಪ ಕಾಂಪ್ಲೆಕ್ಸ್, ಸ್ಟೇಡಿಯಂ ರಸ್ತೆ, 1ನೇ ಕ್ರಾಸ್, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಗಮನ ಸೆಳೆದ ಏಕೈಕ ಕಾಲೇಜು ಆಕಾಶ್ ಪದವಿ ಪೂರ್ವ ಕಾಲೇಜು. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು: ಕಾಮರ್ಸ್, HEBA, EBACS, ಹಾರ್ಟ್ಸ್, HEPS,
ನಮ್ಮಲ್ಲಿ ಪರಿಣತಿ ಹೊಂದಿದ ಶಿಕ್ಷಕ ವೃಂದ, ಡಿಜಿಟಲ್ ತರಗತಿಗಳು, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕಲಿಕಾ ವಾತಾವರಣ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ನಮ್ಮ ಕಾಲೇಜಿನಲ್ಲಿ ಸಾಧಾರಣ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ ಪಡೆದು ಪಾಸಾಗಿದ್ದಾರೆ. ಇದು ನಮ್ಮ ಹೆಮ್ಮೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಶ್ರೀ ಗುರು ಮಹಾ ಪ್ರತ್ಯಂಗಿರ ಹೋಮ. ಸ್ಥಳ ತಿರ್ನಹಳ್ಳಿ ಗ್ರಾಮ, ನಂದಿ ರಸ್ತೆ, ಚಿಕ್ಕಬಳ್ಳಾಪುರ ತಾಲೂಕು. ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಹೋಮ ಮಾಡುವುದರಿಂದ ಆರೋಗ್ಯ, ಆರ್ಥಿಕ, ವ್ಯಾಪಾರ, ನರದೃಷ್ಟಿ, ಮಾಟಮಂತ್ರ ಸೇರಿದಂತೆ ಇನ್ನಿತರ ದೋಷಗಳ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದೆ. ಶ್ರೀ ಗುರು ವಾರಾಹಿ ಹೋಮ. ಪ್ರತಿ ತಿಂಗಳು ಹುಣ್ಣಿಮೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ವಾರಾಹಿ ಹೋಮ ಮಾಡುವುದರಿಂದ ಎಲ್ಲಾ ತರಹದ ಪ್ರಯೋಗಗಳಿಂದ, ಭೂ ವಿವಾದಗಳಿಂದ, ಕೋರ್ಟ್ ವಿವಾದಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಊರ ವೇಣುಗೋಪಾಲ್ ರಾವ್. ದೇವಿಯವರ ಉಪಾಸಕರು. ಮೊಬೈಲ್ ಸಂಖ್ಯೆ 9341250411. ಸರ್ವರಿಗೂ ಆದರದ ಸುಸ್ವಾಗತ.
ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಇದೀಗ ಸಮ್ಮರ್ ಹಾಟ್ ಸೇಲ್ನಲ್ಲಿ ತೊಗರಿಬೇಳೆ 1 ಕೆಜಿ ಕೇವಲ 105 ರು 90 ಪೈಸೆ ಮಾತ್ರ. ಅಟ್ಟಾ ಆಶೀರ್ವಾದ್ 10 ಕೆಜಿ ಕೇವಲ 499 ರೂಪಾಯಿ ಮಾತ್ರ. ಸನ್ಪ್ಯೂರ್ ಆಯಿಲ್ 1 ಲೀಟರ್ಗೆ 143 ರು 90 ಪೈಸೆ ಮಾತ್ರ. ಫ್ರೀಡಮ್ ಆಯಿಲ್ 1 ಲೀಟರ್ 145 ರು 90 ಪೈಸೆ ಮಾತ್ರ. ಶುಗರ್ ಲೂಸ್ 1 ಕೆಜಿ 42 ರು 90 ಪೈಸೆ ಮಾತ್ರ. ನಂದಿನಿ ಘೀ 1 ಲೀಟರ್ಗೆ 572 ರೂಪಾಯಿ ಮಾತ್ರ. ಕೇಸರ್ ಕಲಿ 30 ಕೆಜಿ ರೈಸ್ 2149 ರೂಪಾಯಿ ಮಾತ್ರ. ಜಿಟಿಎಸ್ ಬುಲೆಟ್ 30 ಕೆಜಿ ರೈಸ್ 2149 ರೂಪಾಯಿ ಮಾತ್ರ. ಸರ್ಫೆಕ್ಸಲ್ ಮ್ಯಾಜಿಕ್ 4+2 ಕೆಜಿ ಎಂಆರ್ಪಿಯಿಂದ 300 ರು ಕಡಿತ. ಏರಿಯಲ್ ಮ್ಯಾಜಿಕ್ 4+2 ಕೆಜಿ ಎಂಆರ್ಪಿಯಿಂದ 350 ರು ಕಡಿತ. ಪಿಜನ್ ಗ್ಯಾಸ್ ಸ್ಟವ್ 2 ಬರ್ನಲ್ ಕೇವಲ 999 ರೂಪಾಯಿಗಳು ಮಾತ್ರ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657 6364614660. ವಿಶೇಷ ಸೂಚನೆ: ಎಂಎಂಟಿವಿ ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966 9972856004. ಲ್ಯಾಂಡ್ಲೈನ್ ನಂಬರ್ 08156459051.
ಅಂತೂ ಇಂತೂ ದೇಶದ ಬೆನ್ನೆಲುಬು ಎಂದು ಕರೆಯಲ್ಪಡುವ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ನಿರ್ಮಿಸಿರುವ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರ ಹಾಗೂ ದೇವರಾಜ್ ಅರಸು ಭವನದ ನೂತನ ಕಟ್ಟಡಗಳ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ, ರೈತ ಸಂಪರ್ಕ ಕೇಂದ್ರವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಕೃಷಿ ಇಲಾಖೆಯ ಸಚಿವ ಚೆಲುವರಾಯ ಸ್ವಾಮಿ, ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನೂತನ ಕಚೇರಿ ಉದ್ಘಾಟನೆ ಭಾಗ್ಯ ಕಾಣಲಿದೆ. ವರದನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಇದುವರೆಗೆ ರಸ್ತೆ ಭಾಗ್ಯ ಇಲ್ಲದಂತಾಗಿದೆ. ಇರುವ ಮಣ್ಣಿನ ರಸ್ತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಮೇತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನೂತನ ಕಚೇರಿಯನ್ನ ಉದ್ಘಾಟನೆ ಮಾಡುವ ದೌರ್ಭಾಗ್ಯ ಎದುರಾಗಿದೆ. ಕೃಷಿ ಇಲಾಖೆಯ ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ದೇವರಾಜ್ ಅರಸ್ ಭವನ ಸಹ ನಿರ್ಮಾಣಗೊಂಡು ಸುಮಾರು 3 ವರ್ಷಗಳಾಗಿದ್ದು ಅದಕ್ಕೂ ಉದ್ಘಾಟನೆ ಭಾಗ್ಯ ಕಂಡು ಬಂದಿರಲಿಲ್ಲ. ಇದರಿಂದಾಗಿ ನೂತನ ಕಚೇರಿಯ ಕಿಟಕಿ ಬಾಗಿಲುಗಳು ಕಣ್ಮರೆಯಾಗಿ ಗುತ್ತಿಗೆದಾರರು ಸಂಕಷ್ಟದಲ್ಲಿ ಸಿಲುಕಿದ್ರು. ಒಟ್ಟಾರೆ ಸುಮಾರು ವರ್ಷಗಳ ನಂತರ ಶಿಡ್ಲಘಟ್ಟ ತಾಲೂಕಿನಲ್ಲಿ ರಸ್ತೆ ಭಾಗ್ಯ ಇಲ್ಲದಿದ್ದರೂ 2 ಇಲಾಖೆಗೆ ಮಾತ್ರ ಸರ್ಕಾರಿ ನೂತನ ಕಚೇರಿ ಭಾಗ್ಯವು ಬಂದಿರುವುದು ಮಾತ್ರ ಶುಕ್ರದಸಿಯಾಗಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ, ರೈತ ಸಂಪರ್ಕ ಕೇಂದ್ರ ಮತ್ತು ದೇವರಾಜ್ ಅರಸ್ ಭವನದ ಕಚೇರಿಗೆ ತೆರಳಲು ಒಂದು ಸುಸಜ್ಜಿತ ಮತ್ತು ಪಕ್ಕಾ ರಸ್ತೆಯನ್ನ ನಿರ್ಮಾಣ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾಳೆ ಮಂಗಳವಾರ ಕೃಷಿ ನಿರ್ದೇಶಕರ ಕಚೇರಿ ಉದ್ಘಾಟನೆ ಒಂದು ಆಗ್ತಾ ಇದೆ. ಸುಸಜ್ಜಿತವಾದಂಥ ಕಟ್ಟಡ. ಆ ಕಟ್ಟಡಕ್ಕೆ ಮುಖ್ಯ ರಸ್ತೆಯಿಂದ ಆ ಕಟ್ಟಡ ಭಾಗಕ್ಕೆ ಸಮರ್ಪಕವಾದ ರಸ್ತೆ ಇಲ್ಲ ಹಾಗೂ ಪಟ್ಟಣದಿಂದ ಅಲ್ಲಿಗೆ ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯೂ ಕೂಡ ಇಲ್ಲದಿರಿಂದ ಮಾನ್ಯ ಶಾಸಕರು ಮತ್ತು ಮಂತ್ರಿಗಳು ರಸ್ತೆನೂ ಮತ್ತು ಬಸ್ ಸೌಕರ್ಯವನ್ನು ಕಲಿಸಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ತಾಲೂಕು ಪಂಚಾಯಿತಿಯ ಕಟ್ಟಡದಲ್ಲಿ ಇದ್ದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರ ಇನ್ನು ಕೆಲವೇ ದಿನಗಳಲ್ಲಿ ಇತಿಹಾಸ ಪುಟ ಸೇರುವುದು ಖಚಿತವಾಗಿದೆ. ನೂತನ ಕಚೇರಿಗಳಿಗೆ ಪೀಠೋಪಕರಣ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವ ತನಕ ಹಳೆಯ ಕಚೇರಿಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಆನಂತರ ನೂತನ ಕಚೇರಿಗೆ ದಾಖಲೆಗಳೊಂದಿಗೆ ಸ್ಥಳಾಂತರ ಆಗುವುದು ನಿಶ್ಚಿತ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ನಿಯಮ ಉಲ್ಲಂಘಿಸಿ ಚುನಾವಣೆ ಪ್ರಕ್ರಿಯೆ ನಡೆಸಿರುವ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಕೋಲಾರದ ಸಹಕಾರ ಇಲಾಖೆಯನ್ನು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಎಲೆಕ್ಷನ್ಗೆ 13D ನೋಟಿಸ್ 1ನೇ ತಾರೀಕಿಗೆ ನೋಟಿಸ್ ಕೊಡ್ತಾರೆ, 25ನೇ ತಾರೀಕಿಗೆ ಕೋಲಾರದ ಮುಳಿಬಾಗಿಲು ತಾಲೂಕಿನ ಹಂಬ್ಲಿಕಲ್ ಗ್ರಾಮದ ಸಹಕಾರ ಸಂಘಕ್ಕೆ ಅಕ್ರಮವಾಗಿ ಎಲೆಕ್ಷನ್ ಪ್ರಕ್ರಿಯೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರ ಹಣತಿಯಂತೆ ಸಹಕಾರ ಇಲಾಖೆಯ ಅಧಿಕಾರಿಗಳು ನಿಯಮ ಬಾಹಿರವಾಗಿ ಕ್ರಮ ಜರುಗಿಸಿದ್ದಾರೆ. ಚುನಾವಣಾ ಸೂಚನಾ ಪತ್ರ ತಲುಪುವುದಕ್ಕೂ ಮುನ್ನವೇ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಜೆಡಿಎಸ್ ಪ್ರಾಬಲ್ಯ ಇರುವ ಬಗ್ಗೆ ಮಾಹಿತಿಯಿಂದ ಕಾಂಗ್ರೆಸ್ ಮುಖಂಡರು ಈ ಕೆಲಸವನ್ನು ಅಧಿಕಾರಿಗಳ ಮೂಲಕ ಮಾಡಿಸಿದ್ದಾರೆ. ತಕ್ಷಣವೇ ಚುನಾವಣಾ ಪ್ರಕ್ರಿಯೆ ರದ್ದುಪಡಿಸಿ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಶಾಸಕರು ಒತ್ತಾಯಿಸಿದರು. ಮನವಿ ಪತ್ರ ಸ್ವೀಕರಿಸಿದ ಅಧಿಕಾರಿ ಶಶಿಕುಮಾರ್ ಕ್ರಮ ಜರುಗಿಸುವುದಾಗಿ ಭರವಸೆ ಕೊಟ್ಟರು. ಎಲೆಕ್ಷನ್ಗೆ 13D ನೋಟಿಸ್ 1ನೇ ತಾರೀಕಿಗೆ ನೋಟಿಸ್ ಕೊಡ್ತಾರೆ, 25ನೇ ತಾರೀಕಿಗೆ ಡಿಸ್ಪ್ಯಾಚ್ ಮಾಡ್ತಾರೆ. ಈ ಮತ್ತೆ ರಿಟರ್ನಿಂಗ್ ಆಫೀಸರ್ 22ನೇ ತಾರೀಕಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೊರಡಿಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪರಿಶೀಲಿಸಿ ಡೆಫಿನೆಟ್ಲಿ ಆಕ್ಷನ್ ನಿಮ್ಮ ಕಾನೂನುಗಳು ನನ್ನ ಕಾನೂನು ಪ್ರಕಾರ ಏನಾಗಬೇಕು ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1920 ಪ್ರಕಾರ ವೆರಿಫೈ ಮಾಡಿ. 13D ನೋಟಿಸ್ ಮೊದಲೇ ಕೊಡೋ ಡಿಫಾಲ್ಟರ್ಸ್ ಇದ್ದಾಗ ಅವರು ರೆಗ್ಯುಲರ್ ಆಗಬೇಕು ಅಂತ ನೋಟಿಸ್ ಕೊಡಬೇಕು. ಇದು 6 ತಿಂಗಳ ಮುಂಚೆನೇ ನೋಟಿಸ್ ಕೊಡಬೇಕು. ಅದಕ್ಕೆ ಈ ಸೊಸೈಟಿದು ಏನಾಗಿದೆ ಡಿಟೇಲ್ ವೆರಿಫೈ ಮಾಡಿ. ಈ ಮೇಲ್ನೋಟಕ್ಕೆ ತಪ್ಪು ಇಲ್ಲೇ ಕಾಣ್ತಾ ಇದೆ. 1ನೇ ತಾರೀಕು ನೋಟಿಸ್ ಕೊಟ್ಟು 25ಕ್ಕೆ ಅವ್ರು ಪೋಸ್ಟ್ ಮಾಡಿರೋದು ದಾಖಲಾತಿ ಕೊಟ್ಟಿದ್ದಾರೆ. ಇದನ್ನು ಪರಿಶೀಲನೆ ಅದನ್ನು ಆದೇಶ ಮಾಡ್ತೀವಿ. ಅಂದರೆ ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ಆಫೀಸರ್.
ತಪ್ಪಿಂಡಿ ಪ್ರಕಾರ ನೋಟಿಸ್ ಬಂದಿಲ್ಲ, ಉಲ್ಲಂಘನೆ ಆಗಿದೆ ಅಂತಂದು ಅದು ವೆರಿಫಿಕೇಷನ್ ಆಫೀಸರ್ ನಾನು ಎಲೆಕ್ಷನ್ ಆಫೀಸರ್ ಅದು ಕಂಪ್ಲೇಂಟ್ ಮಾಡಬೇಕು. ಎಲೆಕ್ಷನ್ ಆಫೀಸರ್ ವೆರಿಫೈ ಮಾಡ್ತಾರೆ ಉಲ್ಲಂಘನೆ ಆಗಿದೆ. ನಡೀತಕ್ಕಂಥ ಅವಾಂತರದ ಬಗ್ಗೆ ದಿನೇ ನೋಡ್ತಾ ಇದ್ದರೆ ಬಹುಶಃ ಕೋಲಾರ ಜಿಲ್ಲೆನ ಮಾರಾಟಕ್ಕಿಟ್ಟವ್ರೆ ಅನ್ನೋದು ಒಂದು ಸಂಶಯ ಒಂದು ಕಡೆ ಅಡಗ್ತಾ ಇದೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ DCC ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ ಆಗಿದೆ. ಕೆಲವು ರಾಜಕೀಯ ಧುರೀಣರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ DCC ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ. ಇವತ್ತು ಅಡ್ಡದಾರಿಯಲ್ಲಿ DCC ಬ್ಯಾಂಕ್ನ ತೊಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಮುಳಬಾಗಿಲು ತಾಲೂಕಲ್ಲಿ ಅಮೃಕಲ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ VSN ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾಯಿತ್ತು 10 ವರ್ಷಗಳಿಂದ, ಬಾಡಿ ಇರಲಿಲ್ಲ. ಇವಾಗ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ, ವೋಟ್ ಬಂದಿದ್ದಕ್ಕೋಸ್ಕರ ಕೆಲವು ಪ್ರಭಾವಗಳಿಗೆ ಸೇರಿಕೊಂಡು ಅಧಿಕಾರಿಗಳು ಮಿಂಗಲ್ಲಾಗಿ 13D ಈ ಪ್ರಕಾರವಾಗಿ 180 ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಏನು ಚುನಾವಣಾ ಪ್ರಕ್ರಿಯೆಯಾಗಿ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಅಧಿಕಾರಿಗಳು ಮಿಂಗಲ್ಲಾಗಿ 1ನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ. 25ನೇ ತಾರೀಕು ನೋಟಿಸ್ ಬರುತ್ತೆ ನಮಗೆ, 22ನೇ ತಾರೀಕಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ನ ಇದು ಮಾಡ್ತಾರೆ. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಒಂದು ಕಾಣದ ಕೈಗಳು ಸೇರಿಕೊಂಡು ಇವ್ರನ್ನ ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇಳಿಸ್ತವ್ರೆ. ಇದು ಕಾನೂನು ಬಾಹಿರವಾಗಿದೆ. ಇಡೀ ಕೋಆಪರೇಟಿವ್ ಬಗ್ಗೆ ಒಂದು ನಂಬಿಕೆ ಇತ್ತು, ಆ ನಂಬಿಕೆನೇ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. 1ನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ, 25ನೇ ತಾರೀಕು ನೋಟಿಸ್ ನಮ್ಗೆ ಸಿರುತ್ತೆ, 22ನೇ ತಾರೀಕೆ ನಮ್ಗೆ ಇನ್ನೂ ನೋಟಿಸ್ ಕೈಗೆ ಸಿರುತ್ತೆ, 22ನೇ ತಾರೀಕೆ ಕ್ಯಾಲೆಂಡರ್ ಆಫ್ ಇವೆಂಟ್ನ ರೆಡಿ ಮಾಡಿಬಿಡ್ತಾರೆ. ಇದು ಖಂಡಿತವಾಗ್ಲೂ ಅಪರಾಧ. ಈ ಕೂಡಲೇ ಯಾವ ಅಧಿಕಾರಿ ಹೇಳ್ತಿನ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು. ಈ ಕೂಡ ಎಲೆಕ್ಷನ್ ರದ್ದಾಗಬೇಕು. ಆ್ಯಸ್ ಪರ್ ಕಾನೂನು ರೀತಿಯಾಗಿ ಏನು 13D ಪ್ರಕಾರವಾಗಿ 1960 ಪ್ರಕಾರ 13D ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡಬೇಕಂತ ಹೇಳಿದ್ದಾರೆ. ಅರ್ಧ ಗಂಟೆಯಲ್ಲಿ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇವರ ತಪ್ಪೊಪ್ಪನ ಆಗಲೇ ನಿಮ್ಮ ಮೀಡಿಯಾ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ. ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ. ಬಹುಶಃ ಗೊತ್ತಿಲ್ಲದೆ ಇದ್ರೆ ಒಂದು DCC ಬ್ಯಾಂಕ್ ಓಟ್ ಅವ್ರ ಕಡೆ. MMTV ನ್ಯೂಸ್ ಬ್ಯೂರೋ ಕೋಲಾರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ.
ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ ₹75 ಅಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ ₹75 ಅಂತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ.
ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಲಂಕಣಿ ಮಾತಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸ್ಪರ್ಧಾತ್ಮಕ ಯುಗದಲ್ಲಿ ಅಧ್ಯಾಪಕರು ಸಹ ನವನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಸವಾಲುಗಳು ಮತ್ತು ಪೈಪೋಟಿ ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿದೆ ಎಂದು ಸ್ನಾತಕೋತ್ತರ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಾಯಿರಾಮ್ ಹೇಳಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಯುಜಿ ಮತ್ತು ಪಿಜಿ ಸಂಯೋಗದೊಂದಿಗೆ ಬಿಕಾಂ, ಬಿಬಿಎ, ಎಂಕಾಂ ಮತ್ತು ಎಂಬಿಎ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಕಾಮರ್ಸ್ ನೆಕ್ಸಸ್ 2025 ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಾಯಿರಾಮ್ ಭಾಗವಹಿಸಿ ಮಾತನಾಡಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಮರ್ಸ್ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಅತ್ಯಧಿಕವಾಗಿರುತ್ತದೆ. ಹೆಚ್ಚು ಅವಕಾಶಗಳಿದೆ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳು ಸಹ ವಾಣಿಜ್ಯ ವಿಭಾಗವನ್ನ ಮೆಚ್ಚಿಕೊಂಡು ಬಿಕಾಂ ಕೋರ್ಸ್ ಮಾಡುತ್ತಿದ್ದಾರೆ. ಸಂತೋಷ. ಆದರೆ ಪ್ರಪಂಚದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಗಂಭೀರವಾಗಿ ಅವಲೋಕನ ಮಾಡಿ ವಾಣಿಜ್ಯ ವಿಭಾಗದಲ್ಲೂ ಸಹ ಆಮೂಲಾಗ್ರ ಬದಲಾವಣೆ ತರುವ ಕೆಲಸವನ್ನ ಮತ್ತು ಚಿಂತನೆ ಮಾಡಬೇಕಾಗಿದೆ ಎಂದರು. ಪ್ರೋಗ್ರಾಮ್ ಯಾವ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಕಾಮರ್ಸ್ ಪ್ರೋಗ್ರಾಮ್ ಅನ್ನ ಕಾಲೇಜಿಂದ ತೆಗೆದುಬಿಟ್ರೆ ಕ್ಲೋಸ್ ಟು ಅಬೌಟ್ 60% ಆಫ್ ದಿ ಸ್ಟೂಡೆಂಟ್ ಸ್ಟ್ರೆಂತ್ ಎಲ್ಲ ಕಡೆ ಡ್ರಾಪ್ ಆಗ್ಬಿಡುತ್ತೆ. ಇದನ್ನ ಖುಷಿ ಪಡಬೇಕಾ ಅಥವಾ ದುಃಖದಿಂದ ಹೇಳಬೇಕಾ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ನಾನು ಕಾಮರ್ಸ್ ಪ್ರೊಫೆಸರ್ ಆಗಿ ಖುಷಿ ಪಡಬಹುದು, ಆದರೆ ಒಂದು ಪ್ರಿನ್ಸಿಪಾಲ್ ಆಗಿ ಕೂತ್ಕೊಂಡ್ರೆ ಒಂದು ಕೋರ್ಸ್ ಇಂದ 60% ಬಂದ್ರೆ ಎಲ್ಲ ಕೋರ್ಸಸ್ ಇನ್ ಬರೀ 40%. ಹೌ ಡು ವಿ ರನ್ ದಿ ಇನ್ಸ್ಟಿಟ್ಯೂಷನ್? ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಆಸ್ ವೆಲ್. ಬಟ್ ನೆವರ್ದಿಲೆಸ್ ಮಾರ್ಕೆಟ್ ಡಿಮ್ಯಾಂಡ್ಸ್ ಮೇಲೋಗುತ್ತೆ, ಕೆಳಗೆ ಬರುತ್ತೆ. ಸೊ ಇವತ್ತಿಗೆ ಕಾಮರ್ಸ್ ಎಜುಕೇಶನ್ ಲೈನ್ ಲೈಟ್ ಅಲ್ಲಿ ಇರುವಂತದ್ದು. ನಾವು BCA ಕೋರ್ಸಸ್ ಅನದರ್ ಕೋರ್ಸ್ ವಿಚ್ ಇಸ್ ಕ್ಯಾಚಿಂಗ್ ಅಪ್. ಒಂದೊಂದು ಸೈಕಲ್, ಪ್ರಾಡಕ್ಟ್ ಲೈಫ್ ಸೈಕಲ್ ತರನೇ ಒಂದೊಂದು ಪ್ರೋಗ್ರಾಮ್ ಒಂದು ಲೈಫ್ ಸೈಕಲ್ ಇರುತ್ತೆ. ಇವತ್ತಿಗೆ ಕಾಮರ್ಸ್ ಬೆಳೀತಾ ಇದೆ, ಎಕ್ಸಲೆಂಟ್. ಬಟ್ ಡೋಂಟ್ ಥಿಂಕ್ ಕಾಮರ್ಸ್ ವಿಲ್ ಬಿ ಡೆವಲಪಿಂಗ್ ಫಾರ್ ಎವರ್. ವಿ ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಚಾಲೆಂಜಸ್ ಫಾರ್ ಕಾಮರ್ಸ್ ಎಜುಕೇಶನ್. ಮೊದಲನೇದಾಗಿ ನಿನ್ನೆ ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಎಂ ಸುನೀತಾ ಮಾತನಾಡಿ, ವಾಣಿಜ್ಯ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗುತ್ತಿದೆ. ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ
ತಿಳುವಳಿಕೆ ನೀಡುವಂತಹ ವ್ಯವಸ್ಥೆ ಮಾಡಬೇಕೆಂಬ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸಲು ಕಾಮರ್ಸ್ ನೆಕ್ಸಸ್ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗುಡಿಮಂಡೆ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಬಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ವಿಜೇತರಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಗುವುದು ಎಂದರು. Madurai Kamaraj University. He has been awarded doctorate from the esteemed university, Jain University from Bangalore. Now he has been successfully completed certificate courses in GST and Institute of Cost Accounting from India. ಕಾರ್ಯಕ್ರಮದಲ್ಲಿ ವಿವಿಧ ಮಾರ್ಕೆಟಿಂಗ್ ಕಾಂಪಿಟೇಷನ್ಸ್ ಕುರಿತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್, ಎನ್ಎಸ್ಎಸ್ ಘಟಕದ ಅಧಿಕಾರಿ ಡಾಕ್ಟರ್ ಆದಿನಾರಾಯಣ, ಪಿಜಿ ಕೋಆರ್ಡಿನೇಟರ್ ಡಾಕ್ಟರ್ ರವಿಕುಮಾರ್ ಬಿ, ಪ್ರೊಫೆಸರ್ ಶಿವಶಂಕರಿ, ಪ್ರೊಫೆಸರ್ ವೆಂಕಟೇಶ್, ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಸಾದತ್ ಉಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಆರ್ಕೆಎಂ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂಘರ್ಷಣಾ ಪರ್ವ 2025 ಬೂತ್ ಕಮಿಟಿ ಸಭೆಯ ಕಾರ್ಯಕ್ರಮ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಮಾತನಾಡಿ, ದೇವನಹಳ್ಳಿಯಲ್ಲಿ ಮುನಿಯಪ್ಪನೇ ಕೊನೆಯ ಮಳೆ ಹೊಡೆದು ಹೋಗ್ಬಿಡ್ತಾರೆ, ಇನ್ನು ಮುಂದೆ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂದ್ರು. ಕ್ಷೇತ್ರದಲ್ಲಿ 2 ಪ್ರಮುಖ ನಗರಗಳು, ಒಂದು ದೇವನಹಳ್ಳಿ, ಇನ್ನೊಂದು ವಿಜಯಪುರ. ಈ ಎರಡೂ ಕಡೆ ಶಕ್ತಿಯನ್ನು ವೃದ್ಧಿ ಮಾಡಲು ಬೇಕಾಗಿರುವುದನ್ನ ಎಲ್ಲರನ್ನೂ ಸೇರಿಸಿಕೊಂಡು ಮಾಡುವಂತೆ ತಿಳಿಸಿದರು. ಕರ್ನಾಟಕದ ಜನತೆ ಭಾರತೀಯ ಜನತಾ ಪಾರ್ಟಿ ಬೇಕು ಎನ್ನುವ ಭಾವನೆ ಇದೆ. ಆದರೆ ಕರ್ನಾಟಕದಲ್ಲಿ ಕಾರ್ಯಕರ್ತರ ಕೊರತೆ ಇಲ್ಲ. ಕಾರ್ಯಕರ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕರ ಕೊರತೆ ಇದೆ. ಒಬ್ಬ ಪೂರ್ವ, ಒಬ್ಬ ಪಶ್ಚಿಮ, ಒಬ್ಬ ಉತ್ತರ, ಒಬ್ಬ ದಕ್ಷಿಣ ಅನ್ನೋ ನಾಯಕರುಗಳು ಇದ್ರೆ ಕಾರ್ಯಕರ್ತರಿಗೆ ನೋವಾಗುತ್ತದೆ ಎಂದ್ರು. ಎಲ್ಲವನ್ನು ಉಪಯೋಗಿಸಿಕೊಂಡ್ರೆ ಸಮರ್ಥ ಅಧ್ಯಕ್ಷ ಆಗ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೆ. ನಾನು ಅವ್ರಲ್ಲಿ ಮಾತಾಡ್ತಾ ಬರ್ತಾ ಇದ್ದೆ. ಈಗ ಅವ್ರು ಹೇಳಿದ್ರು, ದೇವನಹಳ್ಳಿಯಲ್ಲಿ ಮುನಿಯಪ್ಪನೇ ಕಾಂಗ್ರೆಸ್ನ ಕೊನೆಯ ಮಳೆಯನ್ನು ಹೊಡೆದು ಹೋಗ್ಬಿಡ್ತಾರೆ, ಇನ್ನು ಮುಂದೆ ಕಾಂಗ್ರೆಸ್ ದೇವನಹಳ್ಳಿ. ಕ್ಷೇತ್ರದ 2 ಪ್ರಮುಖ ನಗರಗಳು, ಒಂದು ವಿಜಯಪುರ ಮತ್ತೊಂದು ದೇವನಹಳ್ಳಿ. ಅದಕ್ಕೆ ಬೇಕಾಗಿ 2 ಕಡೆ ಕೂಡ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾದಂತ ಪ್ಲಾನ್ ಆಫ್ ಆಕ್ಷನ್ಗಳನ್ನ ಎಲ್ಲ ಹಿರಿಯರು ಸೇರಿಕೊಂಡು, ಚಂದ್ರಣ್ಣನಿಂದ ಹಿಡಿದು, ನಾರಾಯಣ ಗೌಡರಿಂದ ಹಿಡಿದು, ನಮ್ಮ ನಾಗರಾಜರಿಂದ ಹಿಡಿದು, ರವಿಯವರಿಂದ ಹಿಡಿದು, ನಮ್ಮ ನಂಜೇಗೌಡರಿಂದ ಹಿಡಿದು ಎಲ್ಲರನ್ನ ಸೇರಿಸಿಕೊಂಡು ಅದನ್ನು ಮಾಡಬೇಕು ಅಂತ ಹೇಳುವಂತ ಭಾವನೆಯನ್ನು ಅವರು ವ್ಯಕ್ತಪಡಿಸಿದರು. ನಾನು ಸುದೀರ್ಘವಾಗಿ ಮಾತಾಡೋದು, ದಯವಿಟ್ಟು ಅಲ್ಲಿ ಯಾರು ಮಾತಾಡಬೇಡಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇದೊಂದು ಸವಾಲು. ಕರ್ನಾಟಕ 100 ಒಳ್ಳೆ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಕರ್ನಾಟಕದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇಕು ಅಂತ ಹೇಳುವಂತ ಭಾವನೆ ಇದೆ. ಆದ್ರೆ ನಮಗೆ ಕಾರ್ಯಕರ್ತರ ಕೊರತೆ ಇಲ್ಲ. ಕಾರ್ಯಕರ್ತರನ್ನು ಒಟ್ಟಿಗೆ ತಗೊಂಡು ಹೋಗುವಂತ ನಮ್ಮಂತ ನಾಯಕರುಗಳ ಕೊರತೆ ಇದೆ. ಒಬ್ಬ ಪೂರ್ವ, ಒಬ್ಬ ಪಶ್ಚಿಮ, ಒಬ್ಬ ದಕ್ಷಿಣ, ಒಬ್ಬ ಉತ್ತರ ನೋಡುವಂತ ನಾಯಕರುಗಳಿದ್ರೆ ಪಕ್ಷದ ಕಾರ್ಯಕರ್ತರಿಗೆ ನೋವಾಗ್ತದೆ. ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ಯಾವುದೇ ಚುನಾಯಿತ ಪ್ರತಿನಿಧಿ ಅಲ್ಲ. ನನ್ನ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ. ಇವತ್ತು ನನಗೆ ಎಲ್ಲವನ್ನು ಕೊಟ್ಟಂತ ನನ್ನೊಬ್ಬ ಕಾರ್ಯಕರ್ತನಿಗೆ ನಾನು ಕೆಲಸ ಮಾಡಬೇಕಾದ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಇಡೀ ರಾಜ್ಯದಲ್ಲಿ ಓಡಾಡ್ತೀನಿ. ಕಾರ್ಯಕ್ರಮ ಉದ್ಘಾಟನೆಗೂ ಮೊದಲು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಮೃತರಾದವರಿಗೆ ಮೌನ ಆಚರಣೆ ಮಾಡಿ ಸಂತಾಪ ಸೂಚಿಸಿದರು. ಇದೇ ವೇಳೆ ಮಾಜಿ ಶಾಸಕ ಜಿ ಚಂದ್ರಣ್ಣ, ನಾರಾಯಣಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ದೇಸು ನಾಗರಾಜ್, ನಂಜೇಗೌಡ, ಪ್ರಭು, ತಮ್ಮಯ್ಯ, ಮುನಿಕೃಷ್ಣ ಸೇರಿದಂತೆ 100 ಕಾರ್ಯಕರ್ತರು ಭಾಗವಹಿಸಿದರು. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಟಿಎಪಿಸಿಎಂಎಸ್ ನಿರ್ದೇಶಕರ ಚುನಾವಣೆ ವಿಚಾರ, ಸ್ವಪಕ್ಷದವರಿಂದಲೇ ಅಡ್ಡ ಮತದಾನ, ಪ್ರಭಾವಿ ಮುಖಂಡನ ಹೀನಾಯ ಸೋಲು.
ಕಲ್ಲುಕ್ವಾರಿ ವಿಚಾರವಾಗಿ ಗುಂಡಿನ ದಾಳಿ ಪ್ರಕರಣ ಮಂಚೇನಹಳ್ಳಿ ಬಂದ್ ಯಶಸ್ವಿ, ಗಣಿಗಾರಿಕೆ ಅನುಮತಿ ರದ್ದಿಗೆ ಹೋರಾಟಗಾರರ ಒತ್ತಾಯ. ಲೋಕಾರ್ಪಣೆಗೆ ಕಾದಿರುವ ಕಟ್ಟಡಗಳು ಇನ್ನೂ ಒಲಿಯದ ಸಮರ್ಪಕ ರಸ್ತೆ, ಸಚಿವರು ಶಾಸಕರಿಂದ ಉದ್ಘಾಟನೆಗೆ ಸಿದ್ಧತೆ. ನಿಯಮ ಉಲ್ಲಂಘಿಸಿ ಚುನಾವಣೆ ಪ್ರಕ್ರಿಯೆ, ಅಧಿಕಾರಿ ವಿರುದ್ಧ ಆಕ್ರೋಶ, ಕ್ರಮಕ್ಕೆ ಒತ್ತಾಯಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.